ಸಚಿವ ಸಂಪುಟ ಸರ್ಕಸ್ ಸಿಎಂ ಡಿಕೆಗೆ ಮೇಲುಗೈ ಕೂಲ್ ಆಗಿ ಈಗ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ರಿಟರ್ನ್ ಆಗಿದ್ದಾರೆ. ನೋಡಿ, ರಾಜ್ಯದಲ್ಲಿ ಸಚಿವ ಸಂಪುಟ ಸರ್ಕಸ್ ಜೋರಾಗಿ ನಡೀತಾ ಇತ್ತು. ಈಗ ಸಿಎಂ ಡಿಕೆಗೆ ಮೇಲುಗೈ ಕೂಲ್ ಆಗಿಯೇ ಬೆಂಗಳೂರಿಗೆ ರಿಟರ್ನ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಸಂಪುಟ ಸರ್ಕಸ್ ಸಿಎಂ ಡಿಕೆ ಶಿವಕುಮಾರ್ಗೆ ಖುಷಿಯೋ ಖುಷಿ. ನಗುತ್ತಲೇ ಬೆಂಗಳೂರಿಗೆ ಈಗ ಡಿಕೆ ಸಾಹೇಬ್ ಬಂದಿದ್ದಾರೆ ಬೆಂಗಳೂರಿಗೆ. ಸಂಪುಟ ಸಕ್ಸಸ್ಗೆ ಡಿಕೆ ಮಂದಹಾಸದಲ್ಲಿ ಉತ್ತರ, ಮುಖದಲ್ಲಿ ಮಂದಹಾಸ ಇದೆ. ನಾವೇ ಗೆದ್ವಿ ಎಂದು ನಗುಮುಖವನ್ನ ಬೀರಿದ್ರ ಡಿಕೆ ಶಿವಕುಮಾರ್. ಸಂಪುಟದಲ್ಲೂ ಡಿಕೆಶಿನೇ ಮೇಲುಗೈ ಸಾಧಿಸಿದ್ರಾ? ಈ ಪ್ರಶ್ನೆ ಇದೆ. ಈಗ ಡಿಕೆ ಪಟ್ಟಿಗೆ ರಾಹುಲ್ ಗಾಂಧಿ ಈಗ ಸೂಕ್ಷ್ಮವಾಗಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರಾ? ಹಾಗಾಗಿ ಅವರಿಗೆ ಮುಖದಲ್ಲಿ ಮಂದಹಾಸ ಇದೆಯಾ? ವರಿಷ್ಠರು ಹಾಗೂ ಡಿಕೆ ನಡುವೆ ಏನೇನು ಚರ್ಚೆ ಆಯಿತು? ಹೈಕಮಾಂಡ್ ಲೀಡರ್ಸ್ ಯಾವ ಸಲಹೆಯನ್ನ ನೀಡಿದ್ದಾರೆ? ಹಾಗಾದ್ರೆ ಡಿಕೆ ರೆಡಿ ಮಾಡಿದಂತಹ ಪಟ್ಟಿಯೇ ಈಗ ಫೈನಲ್ ಆಯ್ತಾ? ಸಿಎಂ ಡಿಕೆಶಿಯ ಆ ಮಂದಹಾಸದ ಹಿಂದಿನ ಕತೆ ಏನಿರಬಹುದು? ನೋಡಿ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ರಾಜ್ಯದಲ್ಲಿ ಸಚಿವ ಸಂಪುಟ ಸರ್ಕಸ್ ಜೋರಾಗಿ ನಡೀತಾ ಇತ್ತು. ಸಿಎಂ ಡಿಕೆ ಶಿವಕುಮಾರ್ಗೆ ಮೇಲುಗೈ ಆಗಿದ್ಯಾ? ಕೂಲ್ ಆಗಿ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಅಂದ್ರೆ ದೆಹಲಿಯಿಂದ ಬೆಂಗಳೂರಿಗೆ ರಿಟರ್ನ್ ಆಗಿದ್ದಾರೆ. ಸಂಪುಟ ಸರ್ಕಸ್ ಸಿಎಂ ಡಿಕೆ ಶಿವಕುಮಾರ್ಗೆ ಖುಷಿಯೋ ಖುಷಿ. ಮುಖದಲ್ಲಿ ಮಂದಹಾಸ ಇದೆ. ನಗುತ್ತಲೇ ಈಗ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಕೂಡ ಇಲ್ಲಿ ಒಂದು ಪಟ್ಟಿಯನ್ನ ಸಿದ್ಧಪಡಿಸ್ಕೊಂಡಿದ್ರು. ಡಿಕೆ ಶಿವಕುಮಾರ್ ಪಟ್ಟಿನ ಓಕೆ ಮಾಡಿದ್ದಾರಾ ಹೈಕಮಾಂಡ್? ರಾಹುಲ್ ಗಾಂಧಿ ಇಲ್ಲಿ ಡಿಕೆ ಶಿವಕುಮಾರ್ ಮಣೆ ಹಾಕಿದ್ದಾರಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸಾಕಷ್ಟು ಕಸರತ್ತು ನಡೀತಾ ಇತ್ತು. ಅಂದ್ರೆ ಒಂದು ಕಡೆ ಡಿಕೆ ಶಿವಕುಮಾರ್ ಪಟ್ಟಿ ರೆಡಿ ಆಗಿದೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪಟ್ಟಿ ರೆಡಿ ಆಗಿತ್ತು, ಮತ್ತೊಂದು ಕಡೆ ಹರಿಪ್ರಸಾದ್. ಮೂರೂ ಜನರು ಕೂಡ ಒಂದೊಂದು ಪಟ್ಟಿಗಳನ್ನು ರೆಡಿ ಮಾಡಿಕೊಂಡಿದ್ದು ಅವರವರ ಬೆಂಬಲಿಗರಿಗೆ ಸಚಿವ ಸ್ಥಾನವನ್ನು ಕೊಡಿಸಲು ಸಾಕಷ್ಟು ಸರ್ಕಸ್ ನಡೀತಾ ಇತ್ತು. ಇರುವಂತಹ 20 ಸ್ಥಾನಕ್ಕೆ 80 ಜನ ಆಕಾಂಕ್ಷಿಗಳು ಲಾಬಿ ನಡೆಸ್ತಾ ಇದ್ರು. ಅಂದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೈಕಮಾಂಡ್ಗೆ ಒಂದಷ್ಟು ಒತ್ತಡವನ್ನು ಹೇರ್ತಾ ಇದ್ರು ಈ ರಾಜ್ಯ ನಾಯಕರ ಮುಖಾಂತರವಾಗಿ. ಇದೀಗ ಡಿಕೆ ಶಿವಕುಮಾರ್ ಒಂದು ಪಟ್ಟಿ ಏನು ಸಿದ್ಧಪಡಿಸ್ಕೊಂಡಿದ್ರು ಅದು ಓಕೆ ಮಾಡಿದ್ದಾರಾ ರಾಹುಲ್ ಗಾಂಧಿ? ಇಲ್ಲಿ ಡಿಕೆ ಶಿವಕುಮಾರ್ ಮಣೆ ಹಾಕಿದ್ದಾರಾ? ಇಲ್ಲಿ ಮೇಲುಗೈಯನ್ನು ಸಾಧಿಸಿದ್ರ ಅನ್ನುವಂಥ ಪ್ರಶ್ನೆ ಬರುತ್ತೆ. ತಡರಾತ್ರಿ 12:55ಕ್ಕೆ ದೇವನಹಳ್ಳಿಯ ಏರ್ಪೋರ್ಟ್ಗೆ ಸಿಎಂ ದೆಹಲಿಯಿಂದ ಬಂದಿದ್ದಾರೆ. ನೋಡಿ, ರಾತ್ರಿ 12:55ಕ್ಕೆ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿದ್ದಾರೆ. ದೆಹಲಿಯಿಂದ ದೇವನಹಳ್ಳಿ ಏರ್ಪೋರ್ಟಿಗೆ ಡಿಕೆ ಶಿವಕುಮಾರ್ ಬಂದಿಳಿದಿದ್ದಾರೆ. ಮಾಧ್ಯಮಗಳನ್ನ ನೋಡುತ್ತಲೇ ನಗು ಬೀರಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಕ್ಯಾಮರಾಗೆ ಸ್ಮೈಲ್ ಕೊಟ್ಟು ಹೋದಂತಹ ಡಿಕೆ ಶಿವಕುಮಾರ್ ಕ್ಯಾಮರಾಗೆ ಒಂದು ಸ್ಮೈಲ್ ಕೊಟ್ಟು ಹೋಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಸಕ್ಸಸ್ ಮೂಡ್ನಲ್ಲಿದ್ದಾರಾ ಸಿಎಂ ಅನ್ನುವಂಥ ಪ್ರಶ್ನೆ. ಸಿಎಂ ಡಿಕೆಶಿ ಕೊಟ್ಟಿದ್ದ ಪಟ್ಟಿಗೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ನೀಡಿದ್ಯಾ? ಹೀಗಾಗಿಯೇ ಕನಕಪುರ ಬಂಡೆ ಡಿಕೆಶಿಗೆ ಫುಲ್ ಖುಷಿಯೋ ಖುಷಿ. ಈಗಾಗಲೇ ರೆಡಿ ಆಗಿದೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಸೇರಿರುವವರ ಲಿಸ್ಟ್. ಈ ಪಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಒಪ್ಪಿಗೆಯನ್ನ ಸೂಚಿಸೋದು ಮಾತ್ರ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಆ 18 ಭಾಗ್ಯವಂತರ ಪಟ್ಟಿ. ನೋಡಿ, ಏನು ತಡರಾತ್ರಿ 12:55ಕ್ಕೆ ದೇವನಹಳ್ಳಿ ಏರ್ಪೋರ್ಟಿಗೆ ಸಿಎಂ ಬಂದಿದ್ದಾರೆ. ದೆಹಲಿಯಿಂದ ದೇವನಹಳ್ಳಿ ಏರ್ಪೋರ್ಟಿಗೆ ಬಂದಿಳಿದಿದ್ದಾರೆ ಡಿಕೆ ಶಿವಕುಮಾರ್. ಮಾಧ್ಯಮಗಳನ್ನ ನೋಡುತ್ತಲೇ ನಗು ಬೀರಿದ್ದಾರೆ ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್. ಕ್ಯಾಮರಾಗೆ ಒಂದು ಸ್ಮೈಲ್ ಕೊಟ್ಟು ಡಿಕೆ ಶಿವಕುಮಾರ್ ಅಲ್ಲಿಂದ ತೆರಳಿರುವಂಥದ್ದು. ಇದರ ಹಿಂದೆ ಏನು ಹೈಕಮಾಂಡ್ ಈಗ ಡಿಕೆ ಶಿವಕುಮಾರ್ ಪಟ್ಟಿಯನ್ನ ಫೈನಲ್ ಮಾಡಿದ್ಯಾ? ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಡಿಕೆ ಶಿವಕುಮಾರ್ ಮೇಲುಗೈಯನ್ನ ಸಾಧಿಸಿದ್ರ? ಗ್ರೀನ್ ಸಿಗ್ನಲ್ ನೀಡಿದ್ಯಾ ಅನ್ನುವಂಥ ಪ್ರಶ್ನೆ ಈಗ ಮನೆ ಮಾಡಿದೆ. ಏನು ಡಿಕೆ ಶಿವಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಕ್ಯಾಬಿನೆಟ್ ಯಾರೆಲ್ಲ ಇದ್ದಾರೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ ಅಂತ ನೋಡೋದಾದ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಕೋಟ, ಲಿಂಗಾಯತ ಕೋಟ, ಬೆಳಗಾವಿ ಕೋಟ, ಡಿಕೆ ಕೋಟ. ಹೀಗೆ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಣೆ ಹಾಕಿರುವಂಥದ್ದು. ಇನ್ನು ಆರತಿ ಕೃಷ್ಣ ಪರಿಷತ್ ಸದಸ್ಯ, ಮಹಿಳಾ ಕೋಟ, NRI ಕೋಟ ಹಾಗೂ ಡಿಕೆ ಕೋಟ. ಬಿಕೆ ಹರಿಪ್ರಸಾದ್ ಸಿದ್ದರಾಮಯ್ಯನವರ ಕೋಟ, ಹೈಕಮಾಂಡ್ ಕೋಟ, ಹಿಂದ ಕೋಟ ಪರಿಷತ್ ಸದಸ್ಯರಾಗಿದ್ರು.
ಬಿ ಕೆ ಹರಿಪ್ರಸಾದ್, ಈಗ ಅವ್ರಿಗೂ ಕೂಡ ಸಚಿವ ಸ್ಥಾನ ಇದೆ. ಲಕ್ಷ್ಮಣ್ ಸವದಿ ಲಿಂಗಾಯತ ಕೋಟ, ಬೆಳಗಾವಿ ಕೋಟ, ಡಿ ಕೆ ಕೋಟ, ರಘುಮೂರ್ತಿ ಇವರು ಕೂಡ ಕ್ಯಾಬಿನೆಟ್ನಲ್ಲಿದ್ದಾರೆ. ಎಸ್ ಟಿ ಕೋಟ, ಡಿ ಕೆ ಕೋಟ, ಚಿತ್ರದುರ್ಗ ಕೋಟ, ಗುಬ್ಬಿ ಶ್ರೀನಿವಾಸ್ ಇವರು ಕೂಡ ಈಗ ಡಿ ಕೆ ಕ್ಯಾಬಿನೆಟ್ನ ಪಟ್ಟಿಯಲ್ಲಿರುವಂಥದ್ದು. ಕೆ ಎಂ ಶಿವಲಿಂಗೇಗೌಡ ಒಕ್ಕಲಿಗ ಕೋಟ, ಡಿ ಕೆ ಕೋಟ, ಹಾಸನ ಕೋಟ ಇವರಿಗೂ ಕೂಡ ಮಣೆ ಹಾಕಿದೆ. ಎ ಎಸ್ ಪೊನ್ನಣ್ಣ, ಪಿ ಎಂ ನರೇಂದ್ರ ಸ್ವಾಮಿ ಹಾಗೂ ಎನ್ ಹ್ಯಾರಿಸ್ ಕೂಡ ಇದ್ದಾರೆ. ಎಚ್ ಸಿ ಬಾಲಕೃಷ್ಣ ಇವರು ಕೂಡ ಯುವ ಕೂಟದಲ್ಲಿ ಕಂಡು ಬರ್ತಾರೆ. ಇನ್ನು ರಿಜ್ವಾನ್ ಹರ್ಷದ್ ಕೂಡ ಇರುವಂಥದ್ದು. ಎಸ್ ಎಸ್ ಮಲ್ಲಿಕಾರ್ಜುನ್ ಇವರು ಕೂಡ ಈಗ ಡಿ ಕೆ ಕ್ಯಾಬಿನೆಟ್ ಸೇರ್ಪಡೆ ಆಗಿದ್ದಾರೆ. ಇನ್ನು ಎನ್ ಎಸ್ ಬೋಸರಾಜು ಕೂಡ ಇರುವಂಥದ್ದು. ಜೊತೆಗೆ ಎ ಸಿ ಶ್ರೀನಿವಾಸ್ ಇವರು ಕೂಡ ಡಿ ಕೆ ಕ್ಯಾಬಿನೆಟ್ ಅನ್ನ ಸೇರ್ಪಡೆಯಾಗಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಇವರು ಕೂಡ ಈಗ ಡಿ ಕೆ ಕ್ಯಾಬಿನೆಟ್ ಅನ್ನ ಸೇರಿರುವಂಥದ್ದು. ಇನ್ನು ಸಲೀಂ ಅಹಮದ್ ಇವರು ಕೂಡ ಡಿ ಕೆ ಕ್ಯಾಬಿನೆಟ್ ಸೇರ್ಪಡೆಯಾಗಿದ್ದಾರೆ. ನೋಡಿ, ಡಿ ಕೆ ಕ್ಯಾಬಿನೆಟ್ನ ಒಂದು ಪಟ್ಟಿ ಫೈನಲ್ ಆಗಿರುವಂಥದ್ದು. ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ರು. ಇದೀಗ ಈ ಪಟ್ಟಿ ಫೈನಲ್ ಆಗಿದೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ್ಯಾ ಡಿ ಕೆ ಶಿವಕುಮಾರ್ ಅವರ ಒಂದು ಏನು ಸಿದ್ಧಪಡಿಸ್ಕೊಂಡಿದ್ದಂತಹ ಸಚಿವರ ಪಟ್ಟಿ, ಆ ಪಟ್ಟಿಗೆ ಹೈಕಮಾಂಡ್ ಇಲ್ಲಿ ಗ್ರೀನ್ ಸಿಗ್ನಲ್ ನೀಡಿದ್ಯಾ, ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಮಂದಹಾಸ ಮೂಡಿದ್ಯಾ ಅನ್ನುವಂಥ ಪ್ರಶ್ನೆ.